ತಂದೆಯ ನೆನದರ ತಂಗಾಳು ಬಿಸಿ ಆಯ್ತು, ಗಂಗಾದೇವಿ ನನ್ನ ಹಡೆದವಳ ನೆನದರ ಮಾಸಿದ ತಲೆಯೂ ಮಡಿಯಾಯ್ತು, ಮಾಸಿದ ತಲೆಯೂ ಮಡಿಯಾಯ್ತು. ಎಲ್ರಿಗೂ ನಮಸ್ಕಾರ. ತಂದೆಯನ್ನ ನೆನೆದ್ರ ತಂಗಳನ್ನಾನು ಬಿಸಿ ಅನ್ನೋ ಅನುಭವ ಕೊಡ್ತದಂತ. ಮನಸ್ಸ ಹೊಟ್ಟಿ ಎರಡೂ ತೃಪ್ತ ಆಗ್ತಾವಂತ. ಸಂತೃಪ್ತಿಯಿಂದ ಬದುಕಿಸ್ಲಿಕ್ಕ ಸಾಧ್ಯ ಆಗ್ತದಂತ ತಂದೆಯನ್ನ ನೆನ್ಕೊಂತಿದ್ರ. ನಿಜ, ತಂದೆಗಿರುವಂತ ಶಕ್ತಿನೇ ಅಂಥದ್ದು. ಇವತ್ತು ನನ್ನೂರಿನ ತಂದೆಯ ಬಗ್ಗೆ ಮಾತಾಡುವ ಆಸೆ ನನಗ. ಯಾರವರು? ಸಿಂದಗಿಯ ಪಟ್ಟದ್ದೇವರು ಪೂಜ್ಯ ಶ್ರೀ ಶಾಂತವೀರಜ್ಜಾರನ್ನ ಸ್ಮರಿಸೋಣ. ಅವರ ಬದುಕಿನ ಬವಣೆಗಳನ್ನ ಮೆಲಕ್ ಹಾಕೋಣ. ಯಪ್ಪ, ಪಟ್ಟದ್ದೇವ್ರ ಪಟ್ಟು ಪಾಡು ಅಷ್ಟಿಷ್ಟಲ್ಲ ಅಂತ ನಮ್ಮೆಲ್ಲರಿಗೂ ಅನ್ನಿಸ್ಲಾರ್ದೇ ಇರ್ಲಾರ್ದು. ನಿಜ, ಬಡತನನೇ ಹೊದ್ದು, ಬಡತನನೇ ಹಾಸಿ, ಬಡತನದೊಳಗೆ ಬದುಕನ್ನ ಬೇಯಿಸಿ ಎಲ್ಲರಿಗೂ ಒಳ್ಳೆಯದನ್ನ ಉಣಬಡಿಸಿದ ಪುಣ್ಯಾತ್ಮ ಸಿಂದಗಿಯ ಶಾಂತವೀರ ಪಟ್ಟದ್ದೇವರು ಪೂಜ್ಯರು. ಅವರನ್ನ ನೆನೆಯುವುದೇ ಒಂದು ಸುಕೃತ. ಅವರ ಬದುಕೇ ಒಂದು ಸಂದೇಶ ಆಗಿತ್ತು. ಹೆಂಗಿತ್ತು ಇವ್ರ ಬಾಲ್ಯ? ಏನೇನೆಲ್ಲ ಮಾಡ್ತಾರ? ಲಿಂಗಯ್ಯನವರಾಗಿ ಹುಟ್ಟಿ ಪೂಜ್ಯ ಶ್ರೀ ಶಾಂತವೀರಜ್ಜಾರಾಗಿ ಬೆಳೆದು ಜಗತ್ತಿಗೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಂತ ಮಹನೀಯರ ಬದುಕನ್ನ ಮೆಲಕ್ ಹಾಕೋಣ. ನಿಮ್ಮೊಳಗ ಸಾಕಷ್ಟು ಜನರಿಗೆ ಪೂಜ್ಯರ ಬಗ್ಗೆ ಗೊತ್ತಿದ್ದೇ ಇರ್ತದ. ಗೊತ್ತಿರ್ಲಾರ್ದವರಿಗೆ ನನ್ನೂರಿನ ಬಗ್ಗೆ ಹೇಳುದು ನನಗೆ ಹೆಮ್ಮೆ ವಿಷಯ. ಈ ಜಗತ್ತಿಗೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟದ್ರೊಳಗ ಸಿಂದಗಿದು ಒಂದಿಷ್ಟು ಪಾಲು ದೊಡ್ಡದೇ ಅದ ಅಂತ ಹೇಳ್ಬಹುದು. ಆ ಸಿಂದಗಿಯ ಪಾಲಿನೊಳಗೆ ಶಾಂತವೀರಜ್ಜಾರ ಪಾಲ ದೊಡ್ಡದ. ಹೌದು. ಸಿದ್ದಯ್ಯ ಮತ್ತು ಸೋಮವ್ವೆ ಅನ್ನೋ ದಂಪತಿಗೆ ಎರಡನೇ ಮಗುವಾಗಿ 1906 ಲಿಂಗಯ್ಯ ಜನಿಸ್ತಾರ. ಇವರಿಗೆ ಮಾರಯ್ಯ ಅನ್ನೋ ಸಹೋದರ ಮತ್ತು ಒಂದು 3-4 ಜನ ಸಹೋದರಿಯರು ಇರ್ತಾರ. ಇವರ ಪೂರ್ವಜರು ಗುಲ್ಬರ್ಗಾ ಜಿಲ್ಲೆಗೆ ಸೇರಿದವರಾಗಿದ್ದು ಅಲ್ಲಿನ ಕಡು ಬಡತನದೊಳಗ ಬೆಳಿಲಾಕ ಆಲಾರ್ದೆ ಮಠದೊಳಗೆ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಸಿಂದಗಿ ತಾಲೂಕಿನ ಕುಮಸ್ಗಿಗೆ ಬರ್ತಾರ. ಅಲ್ಲಿ ಪಾಳು ಬಿದ್ದ ಮಠ ಉದ್ಧಾರ ಮಾಡಿ ಬದುಕು ಕಟ್ಕೋಬೇಕು ಅಂದ್ರೆ ಅಲ್ಲಿನ ಜನ ಅವ್ರಿಗೆ ಅವಕಾಶ ಕೊಡಲ್ಲ, ಭಕ್ತರು ಸಾಥ್ ನೀಡಲ್ಲ. ಅಲ್ಲಿಂದ ಮತ್ತೆ ಸಿಂದಗಿಗೆ ಬರ್ತಾರ. ಇಲ್ಲಿ ತಮ್ಮ ಬದುಕನ್ನ ರೂಪಿಸ್ಕೊಳ್ತಾರ. ಒಬ್ಬ ಮಗನನ್ನ ಮತ್ತೆ ಗುಲ್ಬರ್ಗ ಕಳಿಸ್ತಾರ, ಎರಡನೇ ಮಗನನ್ನ ಇಲ್ಲೇ ಉಳಿಸ್ಕೊತಾರ. ಸಿದ್ದಯ್ಯನವ್ರ ಮಗನೇ ಲಿಂಗಯ್ಯ. ಸಿದ್ದಯ್ಯನವರ ಎರಡನೇ ಹೆಂಡತಿ ಸೋಮವ್ವೆ. ಮೊದಲನೇ ಪತ್ನಿ ಅನಾರೋಗ್ಯಕ್ಕೀಡಾಗಿ ಮಕ್ಕಳಿರ್ಲಾರ್ದ ಕಾರಣ ಸಾವನ್ನಪ್ತಾರ. ಅವಾಗ ಅವ್ರ ನೋವನ್ನ ನೋಡ್ಲಿಕ್ಕೆ ಆಲಾರ್ದಕ್ಕ ಮಠ ಬರಡಾಗ್ತದ ಅನ್ನೋ ಕಾರಣಕ್ಕ ಸಾಲೋಟಿಗೆಯ ಸೋಮವ್ವೆ ಅವರನ್ನ ತಂದು ಸಿದ್ದಯ್ಯನವ್ರ ಜೊತೆ ವಿವಾಹ ಮಾಡ್ತಾರ. ಅವ್ರಿಗೆ ಜನಿಸಿದಂತ ಪುಣ್ಯದ ಕೂಸೆ ಲಿಂಗಯ್ಯನವರು. 1906 ಜನಿಸಿದಂತ ಲಿಂಗಯ್ಯನವರು ಬಡತನದ ಮಧ್ಯಾಹ್ನ ಬೆಳೀತಾರೆ. ಸಿಂದಗಿ ಮಠ ಅವಾಗೇನ್ ಬಹಳ ಶ್ರೀಮಂತ ಮಠ ಅಲ್ಲ. ಅದು ಶ್ರೀಮಂತ ಯಾವ ರೀತಿ ಅಂತಂದ್ರೆ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ, ವೈಚಾರಿಕವಾಗಿ, ಆರ್ಥಿಕವಾಗಿ ಏನೂ ಇಲ್ಲ ಅಂತ ಮಠದೊಳಗ ಲಿಂಗಯ್ಯನವರು ಬಾಲ ಮರಿಯಾಗಿ ಬೆಳೀತಾರ. ತಮ್ಮ ವಾರ್ಗಿ ಗೆಳೆಯರೆಲ್ಲ ದಿನನಿತ್ಯ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಇವ್ರು ಮುಂಜಾನೆ ಎದ್ದು ಮಠಕ್ಕೆ ಬೇಕಾದಂತ ಸೇವೆ ಮಾಡುವುದು, ನೀರು ತರುವುದು, ಗುರುಗಳಿಗೆ ಪೂಜೆಗೆ ಅಣಿ ಮಾಡುವುದು. ಎಲ್ಲಾ ಮಕ್ಕಳು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ರೆ ಇವರು ಟ್ಯಾಪಿ ಹಚ್ಚಿದ ಬಟ್ಟೆ ಹಾಕೊಳ್ಳೋದು. ಎಲ್ಲಾ ಮಕ್ಕಳು ಪಾಟಿ ಚೀಲ ಹಿಡ್ಕೊಂಡು ಸ್ಕೂಲಿಗೆ ಹೋದ್ರ ಲಿಂಗಯ್ಯನವರು ಜೋಳಿಗೆ ಹಿಡ್ಕೊಂಡು ಕಂತಿ ಭಿಕ್ಷಾ ಬೇಡ್ಲಿಕ್ಕೆ ಹೋಗೋದು ಬರಿಗಾಲ್ನಾಗ. ಸಿಂದಗಿ ಬಿಸಿಲಿನ ಬಗ್ಗೆ ಅಂತೂ ನಿಮಗೆ ಹೇಳೋದು ಬೇಡ ಗೊತ್ತೇ ಇರ್ತದ. ನೆತ್ತಿ ಮ್ಯಾಲ ಸುಡು ಸೂರ್ಯ, ಹೊಟ್ಯಾಗ ಹಸದ ಚುರ್ರನ್ನು ಕರಳ, ಕಾಲಾಗ ಸುಡು ಕಾಲ. ಅಂತಾದ್ರಾಗ ಎಲ್ಲಾನೂ ಸುಡ್ತಿತ್ತು. ಅಂತಾದ್ರಾಗ ಹೋಗಿ ಜೋಳಿಗೆ ಒಡ್ಡಿ ತಾಯಿ ಭಿಕ್ಷಾ ನೀಡ್ರಿ, ಕೊರನ್ನ ಭಿಕ್ಷಾನ ಅಂತ ಹೇಳಿ ಬೇಡ್ಕೊಂಡು ಅವ್ರು ನೀಡಿದ ಹಿಟ್ಟನ್ನ ಖುಷಿಯಿಂದ ತೊಗೊಂಡು ಒಬ್ರೊಬ್ರು ಇಲ್ಲಪ್ಪ ಹೋಗು ಅಂದ್ರ ಶಿವ ಒಳ್ಳೇದ್ ಮಾಡ್ಲಿ ಅಂತ ಹರಿಸಿ ಮುಂದಿನ ಮನೆಗೆ ಹೋಗಿ ಆ ಭಿಕ್ಷಾಕ್ ಬಂದಂತ ಹಿಟ್ಟನ್ನು ತಂದು ಮನೆಯೊಳಗೆ ರೊಟ್ಟಿ ಮಾಡಿ ಭಕ್ತರಿಗೆ ಉಣಿಸಿ ಆಮೇಲೆ ತಾವು ಉಂಡು ಆ ಸಣ್ಣ ವಯಸ್ಸಿಗೆ ಮೀರಿದ ಜವಾಬ್ದಾರಿಗಳನ್ನ ಹೊತ್ಕೊಂಡು ಲಿಂಗಯ್ಯನವರು ಸಂತಸದಿಂದ ಬದುಕನ್ನ ಕಳೀತಿದ್ರು. ಬೆಳೆದಂಗ ಬಾಲ್ಯದೊಳಗ ಬಡತನ ಭಾಳ ಅನ್ಸಿ ಕುಲಕರ್ಣ ರಂಡ್ಯಾಗ ಒಂದಿಷ್ಟು ದಿನ ಕೆಲಸಾನೂ ಮಾಡ್ತಾರ ಲಿಂಗಯ್ಯನವರು.
ಅಲ್ಲಿ ಇವ್ರ ಕೆಲಸ, ಇವ್ರ ಚಾಕಚಕ್ಯತೆ, ಕಾರ್ಯನಿಷ್ಠುರತೆ, ನಿಷ್ಪರತೆ ಅದನ್ನ ನೋಡ್ಕೊಂಡು ಕುಲಕರ್ಣಿಯವ್ರು ಮೆಚ್ಚಿ ಹೌದು ಹೌದು ಏನ್ ಹುಡುಗ ಏನ್ ಚತುರಿದ್ದಾನ ಅಂತ ವರ್ಣಿಸ್ತಿರ್ತಾರ. ಜನ ಎಲ್ಲ ಇವ್ರ ಚಾತುರತೆಗೆ ಬಾಯಿ ಮ್ಯಾಲ ಬೆರಳಿಡುವಂತ ಪಾಂಡಿತ್ಯ ಇವ್ರೊಳಗಿರ್ತದ. ಎಲ್ಲರ ಜೊತೆ ಭಾಳ ಸೊಗಸಾಗಿ ಮಾತಾಡ್ತಿರ್ತಾರ. ನುಡಿದರೆ ಮುತ್ತಿನ ಹಾರದಂಗಿರ್ಬೇಕು ಅನ್ನುವಂಗ ಅವ್ರ ಮಾತುಗಳು ಅಷ್ಟು ಮನ್ಸಿಗೆ ಮುದ ನೀಡ್ತಿರ್ತಾವ. ಮುಂದ ಬೆಳಿತಾರ, 3ನೇತೆ 4ನೇತೆ ಬರ್ತಾರ ಲಿಂಗಯ್ಯನವರು. ಸ್ಕೂಲಿಗೆ ಹೋಗೋದು ಅಷ್ಟ್ರ ಪೂರ್ತೈಕೆ, ಸ್ಕೂಲಿಗೆ ಹೋಗ್ಲಾಕ ಅವಕಾಶನೇ ಇರಲ್ಲ. ಹಿಂಗೆ ಬಿಟ್ರ ಹೆಂಗ, ಈ ಮಠಕ್ಕೆ ಮುಂದೆ ಇವರನ್ನೇ ಉತ್ತರಾಧಿಕಾರಿಯಾಗಿ ಮಾಡಬೇಕು ಅಂತ ಹೇಳಿ 1922ರಾಗ ಉಕ್ಕುಲಿಗೆ ಕಳಿಸ್ತಾರ ಲಿಂಗಯ್ಯನವರಿಗೆ. ಅಭ್ಯಾಸ ಮಾಡಲಿ, ಶಾಲೆ ಕಲೀಲಿ ಅಂತ ಹೇಳಿ. ಅವ್ರ ತಂದೆ ತಾಯಿಗೇನು ಮನ್ಸಿರಲ್ಲ, ಆದ್ರೆ ಲಿಂಗಯ್ಯನವರಿಗೆ ಕಲಿಬೇಕು ಅನ್ನೋ ಕುತೂಹಲ, ಆಸೆ ಭಾಳ ಇರ್ತದ. ಉಕ್ಕುಲಿಗೆ ಹೋಗ್ತಾರೆ. ಅಲ್ಲಿ 1-2 ವರ್ಷಗಳ ವಿದ್ಯಾಭ್ಯಾಸ ಪಡ್ಕೊಂಡು 1924ರಾಗ ಶಿವಯೋಗ ಮಂದಿರಕ್ಕೆ ಹೋಗ್ತಾರೆ. ಯಾರಿಗೆ ಏನು ಬೇಕಾಗಿತ್ತು ಅದು ಸಿಕ್ತು. ಈಗ ಲಿಂಗಯ್ಯನವರಿಗೆ ಅಲ್ಲಿ ದಿನನಿತ್ಯ ಅವರ ಜ್ಞಾನದ ದಾಹವನ್ನ ತೀರಿಸುವಷ್ಟು ವಿದ್ಯೆ ಸಿಕ್ತು. ನಿತ್ಯ ವಿಭೂತಿ ತಯಾರು ಮಾಡೋದು, ಭಸ್ಮ ತಯಾರು ಮಾಡೋದು, ಅಲ್ಲಿದ್ದಂಥ ಗುರುಗಳ ಜೊತೆಗೆ ಯೋಗ ಕಲಿಯುವುದು. ಯೋಗದೊಳಗ ಲಿಂಗಯ್ಯನವರ ಸಾಧನೆ ಅಂತೂ ಮೆಚ್ಚುವಂಥದ್ದು. ಇವತ್ತಿಗೂ ಅಲ್ಲಿ ಶಿವಯೋಗ ಮಂದಿರದಾಗ ಲಿಂಗಯ್ಯನವರ ಯೋಗ ಭಂಗಿಗಳ ಫೋಟೋಗಳನ್ನ ನಾವು ನೋಡ್ಲಿಕ್ಕೆ ಸಿಗ್ತದಂತ. ಅಷ್ಟು ಯೋಗ ಪಾಂಡಿತ್ಯವನ್ನ ಹೊಂದುತ್ತಾರ, ಶಿವಯೋಗ ಸಾಧನೆಯನ್ನ ಮಾಡ್ತಾರ. 1924ರಿಂದ 37ರ ತನಕ ಶಿವಯೋಗ ಮಂದಿರದೊಳಗೆ ಉಳ್ಕೊಂಡು ಎಲ್ಲ ವಿದ್ಯೆಗಳನ್ನ ಕಲಿತಾರ. ಎಲ್ಲದ್ರೊಳಗೂ ಮುಂಚೂಣಿ ಒಳಗಿರ್ತಾರ. ತಮ್ಮ ಜೊತೆಗಿದ್ದಂತ ಸ್ನೇಹ ಬಳಗಕ್ಕ ತಾಯಿಯ ಮಮತೆಯನ್ನ ತೋರಿಸ್ತಿರ್ತಾರ, ತಂದೆಯ ವಾತ್ಸಲ್ಯ ನೀಡ್ತಿರ್ತಾರ, ಪ್ರೀತಿಯ ಧಾರೆ ಎರಿತಿರ್ತಾರ ಲಿಂಗಯ್ಯನವ್ರು. ಹಿಂಗಾಗಿ ಎಲ್ಲರಿಗೂ ಅಚ್ಚುಮೆಚ್ಚಿನ ಅಣ್ಣ ಆಗ್ತಾರ, ಪ್ರೀತಿಯ ತಮ್ಮ ಆಗಿ ಬೆಳೀತಾರ, ಗುರುಗಳ ಮೆಚ್ಚಿನ ಶಿಷ್ಯ ಆಗ್ತಾರ. ಅಲ್ಲಿದ್ದಾಗಲೇ ಅವರಿಗೆ ಹಾನಗಲ್ನ ಗುರುಕುಮಾರ ಮಹಾಸ್ವಾಮಿಗಳು ಗುರುಗಳಾಗ್ತಾರ. ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳು ವಿದ್ಯೆಯನ್ನ ಧಾರೆ ಎರಿತಾರ. ಹಿಂಗ ಲಿಂಗಯ್ಯನವರು ಸಮಾಜಕ್ಕೆ ಬೇಕಾದಂಥ ಅಪರೂಪದ ಮಣಿಯಾಗಿ ಹೊರಹೊಮ್ಮತಿರ್ತಾರೆ. 1937ರೊಳಗ ಅವ್ರ ಗುರುಗಳು ಒಂದು ನಿಶ್ಚಯ ಮಾಡಿ ಲಿಂಗಯ್ಯಗ ನಾವು ಇನ್ನೂ ಉನ್ನತ ಶಿಕ್ಷಣ ಕೊಡಬೇಕು, ಅವರಿಗೆ ಯೋಗ ಸಾಧನೆಯೊಳಗೆ ಸಿದ್ಧಿ ಆಗಬೇಕು ಅಂತ ಹೇಳಿ 1937ರಾಗ ಕಾಶಿಗೆ ಕಳಿಸ್ತಾರೆ. ಕಾಶಿ, ಹಿಮಾಲಯದ ಸೌಂದರ್ಯವನ್ನೆಲ್ಲ ನೋಡಿಕೊಂಡು ಕಾಶಿ ಒಳಗಿದ್ದು ಒಂದು ಸ್ವಲ್ಪ ವಿದ್ಯಾಭ್ಯಾಸವನ್ನ ಕಲಿತು, ವೇದ ಪುರಾಣಗಳನ್ನ ಕಲಿತು, ವೈದಿಕ ಜ್ಞಾನವನ್ನ ಪಡ್ಕೊಂಡು, ಆಮೇಲೆ ಹಿಮಾಲಯಕ್ಕೆ ಹೋಗಿ ತಪಶಕ್ತಿಯನ್ನ ಸಿದ್ಧಿಸ್ಕೊಂಡು ಅಲ್ಲಿನ ಗಿಡಮೂಲಿಕೆಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಆಯುರ್ವೇದದ ತಜ್ಞರಾಗ್ತಾರ ಲಿಂಗಯ್ಯನವರು. ಯಾವ್ಯಾವ ರೋಗಕ್ಕೆ ಯಾವ್ಯಾವ ಮೂಲಿಕೆ ಕೊಡಬೇಕು, ಯಾವ್ಯಾವ ಮೂಲಿಕೆ ಒಳಗೆ ಏನೇನು ಶಕ್ತಿ ಅದ ಅನ್ನೋದನ್ನೆಲ್ಲ ಕಾಡು ಮೇಡು ಅಲ್ದು ತಿಳ್ಕೊಂಡು ಆಯುರ್ವೇದ ತಜ್ಞರೇ ಆಗ್ಬಿಟ್ಟಿರ್ತಾರ. ಅಷ್ಟು ಪಾಂಡಿತ್ಯವನ್ನ ಲಿಂಗಯ್ಯನವ್ರು ಬೆಳೆಸ್ಕೊಳ್ತಾರ ಅಲ್ಲಿದ್ದಂಥ ಗುರುಗಳ ಸಾಂಗತ್ಯದ ಜೊತೆಗೆ. ಇನ್ನು 1942ರೊಳಗ ಭಾರತದ ಸ್ವತಂತ್ರ ಹೋರಾಟ ಅತ್ಯಂತ ಉಗ್ರವಾಗಿ ನಡೀತಿರ್ತದ. ಆ ಕಾಲಕ್ಕೆ ಮತ್ತೆ ಲಿಂಗಯ್ಯನವರನ್ನ ಕಾಶಿಯಿಂದ ವಾಪಸ್ ಹಾವೇರಿಗೆ ಕರೆಸ್ಕೊಳ್ತಾರ. ಶಿವಯೋಗ ಮಂದಿರಕ್ಕೆ ಬಂದು ತಮ್ಮೂರಾದ ಸಿಂದಗಿಗೆ ಬರ್ತಾರೆ. ಇಷ್ಟರ ನಡುವ ಲಿಂಗಯ್ಯನವರ ತಂದೆ ತೀರಿ ಹೋಗಿರ್ತಾರೆ. ಆ ನೋವು ಅವರಿಗೆ ಭರಿಸ್ಲಿಕ್ಕೆ ಆಗುದಿಲ್ಲ. ತಾಯಿನೂ ತೀರಿ ಹೋಗಿರ್ತಾರ. ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಂಡು ಅನಾಥರಾದ ಲಿಂಗಯ್ಯನವರು ತಮ್ಮ ಪಾಂಡಿತ್ಯ, ವಿದ್ಯೆ, ಸಮಾಜ ಸೇವೆ, ಭಕ್ತರ ಸೇವೆ ಮಾಡ್ಲಿಕ್ಕೆ ಹಾತೊರಿತಿರ್ತಾರ. 42ರಾಗ ಸಿಂದಗಿಗೆ ಬಂದಾಗ ಅವರಿಗೆ ಇಲ್ಲಿ ಏನು ಕೆಲಸನೇ ಇಲ್ಲ ಅಂತ ಅನಿಸ್ಬಿಡ್ತದೆ. ನಿತ್ಯ ಕಾಯಕ ಮಾಡು, ಇದು ಕಾಯಕ ಇಲ್ಲ ಅಂತಂದ್ರ ಕಾಯಕ ಕಮರಿ ಹೋಗ್ತದೆ. ಇದು ಕಾಯಕ ಮಾಡಬೇಕು, ಇಲ್ಲಿ ಏನು ಕೆಲಸ ಮಾಡಬೇಕು ಅಂತ ಮನಸ್ಸು ತುಡಿತಿರ್ತದ. ಮಠ ಉದ್ಧಾರ ಮಾಡಬೇಕು, ಭಕ್ತರಿಗೆ ಆಶ್ರಯ ನೀಡಬೇಕು. ಸಿಂಧಿಯೊಳಗೆ ಭಕ್ತರು ಬರೋದು, ನಮಸ್ಕಾರ ಮಾಡೋದು, ಹೋಗೋದು ಅಷ್ಟೇ ಮಾಡ್ತಿರ್ತಾರ. ಹಿಂಗಾದ್ರೆ ಹೆಂಗ? ಇಲ್ಲಿ ಶಾಲೆಗಳನ್ನ ತರಿಬೇಕು, ಗೋಶಾಲೆ ತರಿಬೇಕು, ಒಟುಗಳನ್ನ ನಿರ್ಮಾಣ ಮಾಡಬೇಕು, ಸಮಾಜಕ್ಕೆ ಕೊಡುಗೆ ಕೊಡಬೇಕು. ಇಂಥವೆಲ್ಲ ಕನಸುಗಳು ಶಾಂತವೀರಾಚಾರಿ ಲಿಂಗಯ್ಯನವರಿಗೆ ಇರ್ತಾವ. ಮುಂದೆ 43ರಾಗ ಮುಂದಿನ ವರ್ಷ ಅವರಿಗೆ ಪಟ್ಟಾಧಿಕಾರವನ್ನ ವಹಿಸಿ ಲಿಂಗಯ್ಯನವರನ್ನ ಶಾಂತವೀರ ಅಂತ ಕರೀಲಿಕ್ಕೆ ಆರಂಭ ಮಾಡ್ತಾರೆ. ಪೂಜ್ಯ ಶ್ರೀ ಶಾಂತವೀರ ಮಹಾಸ್ವಾಮಿಗಳಾಗ್ತಾರ. ಸಿಂದಗಿ ಪಟ್ಟದ ದೇವರಾಗ್ತಾರ.
ಅವರ ಪಟ್ಟಾಧಿಕಾರದ ಸಮಾರಂಭದೊಳಗ ಹಾವೇರಿ ಹಾನಗಲ್ದ ಸ್ವಾಮಿಗಳು ಬಂದಿರ್ತಾರ, ಅವರಿಗೆ ಹರಿಸ್ತಾರ. ಮುಂದ 43ರೊಳಗೆ ಪಟ್ಟಾಧಿಕಾರವನ್ನ ವಹಿಸಿದ್ರು ಕೂಡ ಅವರು ಕಾಶಿಯಿಂದ 37ರಾಗ ಬಂದು 38ರಾಗ ಹುಕ್ಕೇರಿ ಒಳಗ ಒಂದು ಸ್ಮಶಾನದ ಜಾಗ ಇರ್ತದೆ. ಸ್ಮಶಾನದ ಜಾಗದೊಳಗ ಒಂದು ಪಾಠಶಾಲೆಯನ್ನ ಆರಂಭ ಮಾಡ್ತಾರೆ. ಪಾಠಶಾಲೆ ಆರಂಭ ಮಾಡಿ ಅಲ್ಲಿ ಒಂದು ಹಾವೇರಿಗೆ ಹೊಸ ರೂಪನೇ ಕೊಡ್ತಾರೆ. ಅವರು ಒಂದು ಶಿವಬಸವ ನಗರ ಅನ್ನ ಸ್ಥಾಪನೆ ಮಾಡ್ತಾರ, ಶಿವಾನುಭವ ಮಂಟಪವನ್ನ ಸ್ಥಾಪನೆ ಮಾಡ್ತಾರ. ಈ ಊರಿಗೆ ಸುತ್ತಮುತ್ತಲಿನ ಹಳ್ಳಿಗಳಿಗೆಲ್ಲ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಿರ್ತಾರ. ಅಲ್ಲಿ ಕಾಳು ಕಡಿ ನಗ ನಾಣ್ಯ ಬೇಡ್ತಿರಲ್ಲ, ಯಾರೇ ಒಟ್ಟುಗಳಿದ್ರ ಕೊಡ್ರಿ, ನಾ ಶಾಲೆ ಆರಂಭ ಮಾಡ್ತೀನಿ, ಅಲ್ಲಿ ಅವ್ರಿಗೆ ಬೇಕಾದಂತ ಜ್ಞಾನ ಕೊಡ್ತೀನಿ, ಅವರಿಗೆ ಸಮಾಜಕ್ಕೆ ಬೇಕಾದಂತ ಮಕ್ಕಳಾಗಿ ನಾ ಸಿದ್ಧಪಡಿಸ್ತೀನಿ ಅಂತ ಹೇಳಿ ಒಟ್ಟುಗಳನ್ನ ಪಡ್ಕೊಂಡ್ ಬರ್ತಿರ್ತಾರೆ. ಹುಕ್ಕೇರಿ ಒಳಗೆ ಶಾಲೆ ಆರಂಭ ಮಾಡಿರ್ತಾರ, ಸಿಂದಗಿ ಪಟ್ಟಾಧಿಕಾರ ವಹಿಸ್ತಾರ, ಅಲ್ಲಿಂದ ಹಾವೇರಿ ಒಳಗೆ ಶಾಲೆಗಳನ್ನ ತೆಗಿತಾರ. ಎಲ್ಲಾ ಮಠಗಳೊಳಗೂ ಶಾಖಾ ಮಠಗಳೊಳಗ ಶಾಲೆಗಳನ್ನ, ವೈದಿಕ ಪಾಠಗಳನ್ನ ಹೇಳುವ ಶಾಲೆಗಳನ್ನ, ಗೋಶಾಲೆಗಳನ್ನ ತೆರೀತಾರ. ಬೇಡ್ಕೊಂಡ್ ಊರೆಲ್ಲ ಹೋಗಿ ಅಲ್ಲಿ ಯಾರೇ ಜಂಗಮೊಟ್ಟುಗಳಿದ್ರೆ ನನಗೆ ಕಳಿಸ್ರಿ, ನನ್ನ ಜೊತೆ ಕಳಿಸ್ರಿ, ನಾ ಅವರಿಗೆ ಯೋಗ್ಯ ಶಿಕ್ಷಣ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದು ಮಕ್ಕಳಿಗೆ ತಮ್ಮ ಪಾಠಶಾಲೆಯೊಳಗೆ ಬಿಟ್ಟು ಅವರಿಗೆ ದಿನನಿತ್ಯ ಶಿಕ್ಷಣವನ್ನ, ದಾಸೋಹವನ್ನ, ಬಟ್ಟೆ, ಅನ್ನ ಎಲ್ಲವನ್ನ, ತಾಯಿಯ ಪ್ರೀತಿಯನ್ನ, ತಂದೆಯ ವಾತ್ಸಲ್ಯನ್ನ, ಬುದ್ಧಿಯನ್ನ ಎಲ್ಲವನ್ನೂ ಧಾರೆ ಎರಿತಿರ್ತಾರ ನಮ್ಮ ಪಟ್ಟದೇವರು. ಒಂದಿನ ಹಿಂಗೆ ಕ್ಯಾಸ್ನೂರ್ನ ಡಾಕ್ಟರ್ ಜಡಿಮಠ್ ಅನ್ನೋ ಅವ್ರ ಮನೆಗೆ ಪೂಜಾಕ್ ಹೋದಾಗ ಅವ್ರ ಮಗ ಅನಾರೋಗ್ಯದಿಂದ ಬಳಲ್ತಿರ್ತಾರೆ. ಅವ್ರಿಗೆ ಕೇಳ್ಕೋತಾರ, ನಿಮ್ಮ ಮನ್ಯಾಗ ಯಾರೇ ನಮಗ್ ಒಟ್ಟುಗಳು ಬೇಕು, ಕಳಿಸ್ರಿ, ನಾ ಅವನನ್ನ ಸಮಾಜಕ್ಕೆ ಬೇಕಾದಂತ ವ್ಯಕ್ತಿಯಾಗಿ ನಿರ್ಮಾಣ ಮಾಡ್ತೀನಿ. ಅವ್ರು ಇಲ್ಲಿ ಯಾರು ಇಲ್ರಿ ಅಂತ. ಯಾಕಿಲ್ಲ? ಸತ್ಯವಂತರು ನೀವು ಯಾಕೆ ಸುಳ್ಳು ನುಡಿತೀರಿ ಅಂತ. ಇಲ್ಲ, ಖರೇನೇ ಇಲ್ಲ ಅಂತ ಜಡಿಮಠ ಹೇಳ್ತಾರೆ. ನಿಮ್ಮ ಮಗನೇ ಇದ್ದಾನಲ್ಲ, ಕಳಿಸ್ರಿ ಅವನಿಗೆ ಅಂತಾರ ಪೂಜ್ಯರು. ಅಪ್ಪ ಬುದ್ಧಿ, ಅವನಿಗೆ ತನ್ನ ಕೆಲಸ ತಾನೇ ಮಾಡ್ಕೊಳಿಕ್ ಬರುವುದಿಲ್ರಿ, ಅವ ಅನಾರೋಗ್ಯದಿಂದ ಪೀಡಿತ, ಅವನಿಗೆ ದಿನನಿತ್ಯ ನಾವು ಸೇವೆ ಮಾಡಬೇಕು, ಅವನಿಗೆ ಹೆಂಗೆ ಕಳಿಸಿದ್ರಿ ಅಂತಾರೆ. ಕಳಿಸ್ರಿ ನನ್ನ ಜೊತೆ ಅಂತ ಹೇಳಿ ಪೂಜ್ಯರು ಅವ್ರ ಮಗನನ್ನ ಕರ್ಕೊಂಡು ತಮ್ಮ ಪಾಠಶಾಲೆಯೊಳಗೆ ಬಿಟ್ಟು ದಿನನಿತ್ಯ ಯೋಗ, ಲಿಂಗ ಪೂಜೆ ಮಾಡೋದು, ವಚನಗಳ ಪಠಣ ಮಾಡೋದು ಕಲಿಸ್ಕೊಡ್ತಾರೆ. ಅದ್ರ ಫಲ ಮುಂದ ಅವರು ಕೊಪ್ಪಳದ ಗವಿಮಠದ ಒಡೆಯ ಆಗ್ತಾರ, ಗವಿಸಿದ್ದೇಶ್ವರರಾಗ್ತಾರೆ. ಅಂಥವ್ರನ್ನ ಕೊಟ್ಟಂತ ಕೊಡುಗೆ ನಮ್ಮ ಸಿಂದಗಿಯ ಶಾಂತವೀರ ಅಜ್ಜಾರ್ದು. ಇನ್ನೂ ಬಹಳಷ್ಟು ಸಾಧನೆಗಳು ಮಾಡ್ಯಾರ. ಅಲ್ಲಿಂದ 1943ರಾಗ ಪಟ್ಟಾಧಿಕಾರ ವಹಿಸ್ಕೊಂಡು 1950ರಾಗ ಹಾವೇರಿಗೆ ಹೊಸ ಸ್ವರೂಪನೇ ಕೊಟ್ಟು ಅಲ್ಲಿ ಶಿವಾನುಭವ ಮಂಟಪವನ್ನ ಕಟ್ತಾರ. 1958ರಾಗ ಹಾವೇರಿ, ಹುಕ್ಕೇರಿ, ಆಮೇಲೆ ಸುತ್ತಮುತ್ತಲು ಸಾಕಷ್ಟು ಹಳ್ಳಿಗಳೊಳಗೆಲ್ಲ ಗದಗದಾಗ ಪಾಠಶಾಲೆಗಳನ್ನ ಆರಂಭ ಮಾಡ್ತಾರ. ಅಲ್ಲೆಲ್ಲ ಮಕ್ಕಳನ್ನ ಒಯ್ದು ಬಿಡ್ತಿರ್ತಾರ. ಬಡತನ ಕಾಡ್ತಿರ್ತದ. ಮಕ್ಕಳು ಹಸಿನಿಂದ ಬಳಲಬಾರ್ದು ಅನ್ನೋ ಕಾರಣಕ್ಕ ತಾವೇ ಭಿಕ್ಷಾಟನೆಗೆ ಹೋಗ್ತಿರ್ತಾರ, ಭಿಕ್ಷೆ ಬೇಡ್ತಿರ್ತಾರ. ಬಂದ ಹಣದೊಳಗ ತಮ್ಮ ಮಕ್ಕಳನ್ನ ಸಾಕಿ ಸಲುಹಿತಿರ್ತಾರ. ಎಲ್ಲಾ ಮಕ್ಕಳಿಗೂ ಬೇಕಾದಂತ ಶಿಕ್ಷಣವನ್ನ, ಊಟ, ಪ್ರಸಾದವನ್ನ, ದಾಸೋಹವನ್ನ, ಮತ್ತ ಅವ್ರ ತಾಯಿ ತಂದೆ ಜೀವ ನೆನೆಸ್ತದ ಅಂತಂದು ಅಟ್ಟಾಗ ಅವ್ರ ಮುಖ ಸಾಣದ್ ಮಾಡ್ಕೊಂಡು ಕೂತಾಗ ಅವ್ರಿಗೆ ಕರ್ಕೊಂಡು ಕುಂತು, ಯಾಕಪ್ಪ ಬ್ಯಾಸರ ಆಯ್ತೇನು, ಊರಿಗೆ ಹೋಗು ಅಂತ ಹೇಳಿ ಕೈಯಾಗ 4 ರೊಕ್ಕ ಕೊಟ್ಟು, ಖರ್ಜೂರ ತಿನ್ಸಿ, ಕಲ್ಸಕ್ರಿ ಕೊಟ್ಟು ಕಳಿಸ್ತಿರ್ತಾರೆ. ಮಾತೃ ಹೃದಯಿ ಭಕ್ತಾನುರಾಗಿ ಶಾಂತವೀರ ಅಜ್ಜಾರು ಸಾಕಷ್ಟು ಜನ ಒಟ್ಟುಗಳನ್ನ ನಿರ್ಮಾಣ ಮಾಡ್ತಾರ. ಸಮಾಜಕ್ಕೆ ಬೇಕಾದಂತ ಉನ್ನತ ಸ್ವಾಮಿಗಳನ್ನ ರೂಪಿಸ್ತಾರ. ಅಷ್ಟೇ ಯಾಕ ಮುಂದೆ 1962ರಾಗ ಸಿಂದಗಿ ಒಳಗ ಅವರಿಗೆ ಒಂದು ನಿರ್ಧಾರ ಮಾಡ್ತಾರ, ಸಿದ್ದರಾಮ ದೇವರನ್ನ ಈ ಮಠದ ಸಿಂದಗಿ ಮಠದ ಪಟ್ಟಾಧಿಕಾರಿಯಾಗಿ ಮಾಡಬೇಕು ಅಂತ ಹೇಳಿ. ಸಿದ್ದರಾಮ ಅಂತಂದ್ರ ಪೂಜ್ಯರಿಗೆ ಎಲ್ಲಿಲ್ಲದ ಮಮಕಾರ, ಪ್ರೀತಿ. ಅವ್ರ ಅಣ್ಣನ ಮಗ, ಮಾರಯ್ಯನವರ ಮಗ ಸಿದ್ದರಾಮ. ಅವರು ಬಾಲ್ಯದೊಳಗೆ ಬಹಳ ಆಕ್ಟಿವ್ ಆಗಿರ್ತಾರ.
ಅವ್ರ ಪೂಜ್ಯರು ಸಿಂದಗಿಗೆ ಬಂದಾಗ ಅವರಿಗೆ ಎಲ್ಲ ಅವ್ರ ಪೂಜೆಗೆ ಅಣಿ ಮಾಡೋದು, ಅವ್ರಿಗೆ ನೀರು ತಂದ್ಕೊಡೋದು, ಅವರಿಗೆ ಹಾಸಿಗೆ ಹಾಸಿ ಮಲಗಿಸೋದು, ಅವ್ರ ಪತ್ರಗಳನ್ನು ಹೊಯ್ದು ಡಬ್ಬಿಗೆ ಹಾಕಿ ಬರೋದು, ಅವ್ರಿಗೆ ಬಂದಂಥ ಪತ್ರಗಳನ್ನು ತರೋದು, ಅವುಗಳನ್ನು ಓದಿ ಹೇಳೋದು, ಯಾವ ಕೆಲಸ ಮಾಡ್ತಿರ್ಬೇಕಾದ್ರೂ ವಚನಗಳನ್ನು ಪಡಿಸೋದು. ನೀರು ತರಾಗೂ ವಚನ ಹೇಳೋದು, ಹೂವು ತರಾಗೂ ವಚನ ಹೇಳೋದು, ಪತ್ರಿ ಏರ್ಸಾಗೂ ವಚನ ಹೇಳೋದು. ಸಿದ್ದರಾಮ ಅಂತಂದ್ರೆ ವಚನ ಪಠನ ಮಾಡ್ಕೊಂತ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಅಷ್ಟು ಪ್ರೀತಿ ಸಿದ್ದರಾಮನ ಮೇಲೆ ನಮ್ಮ ಪೂಜ್ಯ ಶಾಂತವೀರಾಚಾರ್ಯರಿಗೆ ಆಗ್ತದೆ. ಇವರನ್ನೇ ಮಠದ ಪಟ್ಟಾಧಿಕಾರಿಯಾಗಿ ಮಾಡಿದ್ರ ಮಠ ಬೆಳೀತದ ಅನ್ನೋ ಕಲ್ಪನೆಯಿಂದ 1962ರಾಗ ಸಿದ್ದರಾಮ ದೇವರು ಸಿಂದಗಿ ಮಠದ ಪಟ್ಟಾಧಿಕಾರಿಗಳಾಗ್ತಾರ ಅಂತ ಹೇಳ್ತಾರೆ. ಆಮೇಲೆ ಸಿದ್ದರಾಮರು BA ಮಾಡಿ MA ಕರ್ನಾಟಕ ಯೂನಿವರ್ಸಿಟಿ ಒಳಗೆ MA ಮಾಡ್ಲಿಕ್ಕೆ ಕಳಿಸ್ತಾರ. ಅವ್ರಿಗೆ 3000 ಮಠದಾಗ ಹುಬ್ಬಳ್ಳಿ ಒಳಗೆ ಓದ್ಲಿಕ್ಕೆ ಅವಕಾಶ ಮಾಡಿರ್ತಾರ. ಈ ನಮ್ಮ ಶಾಂತವೀರಾಚಾರ್ಯ ಹೆಂಗಿದ್ರು ಅಂತಂದ್ರೆ ಅವ್ರಿಗೆ ನೋಡಿದ್ರನೆ ಒಬ್ಬ ದೇವಸ್ವರೂಪಿ. ಅಷ್ಟು ಎತ್ತರನೂ ಅಲ್ಲ, ಅಷ್ಟು ಕುಳ್ಳಗೂ ಅಲ್ಲ, ಅಷ್ಟು ಬೆಳ್ಳಗೂ ಅಲ್ಲ, ಅಷ್ಟು ಕಪ್ಪಗೂ ಅಲ್ಲ. ಮುಖದೊಳಗ ಕಾಂತಿ, ಕೆಳಗೊಂದು ಪಂಚೆ, ಮ್ಯಾಲ ಒಂದು ಅಂಗಿ ಒಳಗಿನ ಬಾಜು ಕಿಸಗಳು. ಒಂದು ಕಿಸದಾಗ ಗಿಡಮೂಲಿಕೆಗಳು, ಒಂದು ಕಿಸದಾಗ ವಿಭೂತಿ, ಒಂದು ಕಿಸದಾಗ ಪುಡಿಗಾಸು, ಭಕ್ತರು ಕೊಟ್ಟಿದ್ದು ಭಿಕ್ಷಾ ಅಂತ ಕೊಟ್ಟಿದ್ದು ಪುಡಿಗಾಸುಗಳು, ಒಂದು ಕಿಸದಾಗ ಕಲ್ಲು ಸಕ್ಕರೆ ಬಂದಂಥ ಮಕ್ಕಳಿಗೆಲ್ಲ ಕೊಡ್ಲಿಕ್ಕೆ. ಇಷ್ಟೆಲ್ಲ ಇಟ್ಕೊಂಡು ತಿರ್ಗಾಡ್ತಿರ್ತಾರೆ. ಒಂದು ಕಿಸದಾಗ ಕಾಗದ ಪತ್ರಗಳು. ಅಂಥವ್ರು ಮಾಡಿದಂಥ ಪವಾಡಗಳಂತೂ ಅಷ್ಟಿಷ್ಟಲ್ಲ. ಎಲ್ಲರೂ ಹೇಳ್ತಾರೆ ಅವ್ರ ಬಗ್ಗೆ, ಅವ್ರ ಪವಾಡಗಳ ಬಗ್ಗೆ. ಅವ್ರ ಪವಾಡ ಅಂತಂದ್ರೆ ನಂಬಲಕ್ಕ ಸಾಧ್ಯವಾಗದಂಥ ಪವಾಡಗಳೇನಲ್ಲ. ಅವರು ಆಯುರ್ವೇದ ಶಾಸ್ತ್ರವನ್ನ ಕಲಿತು ಬಂದಿರ್ತಾರ. ಅದರಿಂದ ಅದೆಷ್ಟೋ ಜನರಿಗೆ ಕಣ್ಣುಗಳನ್ನ ಬರೆಸ್ತಾರ, ಆಮೇಲೆ ರೋಗ ವಾಸಿ ಮಾಡ್ತಾರ, ಕಾಮಣಿಗೆ ಔಷಧ ಕೊಡ್ತಿರ್ತಾರ. ಅಷ್ಟೇ ಯಾಕ, ಒಂದು ಮಕ್ಕಳಿಗೆ ಜ್ವರ ಬಂದ್ರ ಎಲ್ಲದಕ್ಕೂ ಇನ್ನೇನು ಈ ಮಗು ನಿತ್ರಾಣ ಹೊಂದಿ ಈ ಭೂಮಿ ಬಿಟ್ಟು ಹೋಗ್ತದ ಅನ್ನುವಂಥ ಮಗುವಿಗೂ ಅವರು ಬದುಕಿಸ್ತಾರ ತಮ್ಮ ಆಯುರ್ವೇದ ಪಾಂಡಿತ್ಯದಿಂದ. ಒಂದ್ಸಲ ಇವ್ರ ಮಠಕ್ಕೆ ಒಬ್ಬ ಭಕ್ತರು ಬರ್ತಾರ. ಭಾಳ ಚಿಂತೆ ಆಗಿರ್ತದ ಅವ್ರಿಗೆ. ಯಾಕ ಅಂತ ಕೇಳ್ತಾರ. ಇಲ್ರಿ, ಮನ್ಯಾಗ ಕಾಗಿ ಹೋಗ್ಕೊಂಡದ, ಕಾಗಿ ಬಂದ್ ಮನಿ ಉದ್ಧಾರ ಆಗಲ್ಲ ಅಪ್ಪರ ಅಂತ ಹೇಳ್ತಾರ. ಯಪ್ಪ, ಕಾಗಿ ಗಿಡ ಗಂಟಿ ನಾವೆಲ್ಲ ಕಡಿದ್ರೆ ಅವು ಕಾಗಿ ಎಲ್ಲಿ ಹೋಗ್ಬೇಕು, ಮತ್ತು ಮನ್ಯಾಗೆ ಬರ್ತಾವ. ನಮ್ಮ ತಪ್ಪಿಗೆ ಕಾಗಿಗೆ ಯಾಕೆ ದೂಷಿಸ್ತೀರಿ? ಅದ್ರದ್ದೇನು ತಪ್ಪದ? ಪ್ರಾಣಿ ಪಕ್ಷಿಗಳೇನು ಅಪಶಕನೂ ಅಲ್ಲ, ಅವುಗಳಿಂದ ನಮಗೆ ಯಾವ ಅಪಾಯನೂ ಇಲ್ಲ, ನಮ್ಮಿಂದನೇ ಅವ್ಕೆ ತ್ರಾಸದ. ನಿಮ್ಮ ನಂಬಿಕೆ ಬದಲಾಯಿಸ್ಕೋಬೇಕಷ್ಟೇ ಅಂತ ಹೇಳಿ ಅವರಿಗೆ ಬುದ್ಧಿ ಹೇಳಿ, ಏನಾಗುವುದಿಲ್ಲ ನಡ್ರಿ ಅಂತ ಅವ್ರ ಮನೆಗೆ ಹೋಗಿ ಮನ್ಯಾಗಿದ್ದು ಲಿಂಗ ಪೂಜೆ ಮಾಡಿಕೊಂಡು ಅವರಿಗೆ ಸಮಾಧಾನ ಮಾಡಿ ಅವ್ರ ಮನಸ್ಸಿಗೆ ಗುರುಗಳ ಪಾದ ಹಾಕಿ ಹೋದ್ರು. ಇನ್ನು ನಮ್ಮ ಮನೆಗೆ ಏನೂ ಆಗಲ್ಲ ಅಂತ ಅನ್ಸಿ ನಂಬಿಕೆನೇ ದೇವರು ಅಂತ ಹೇಳಿ ಬರ್ತಾರೆ. ಹಿಂಗೆ ಇನ್ನೊಂದ್ಸಲ ಇನ್ನೊಂದು ಮನೆಗೆ ಪೂಜಾಕ್ ಹೋಗಿರ್ತಾರ. ಹೊಸದಾಗಿ ಮದುವೆ ಆಗಿರ್ತದ, ಸೊಸಿ ಬಂದಿರ್ತಾಳ. ಎಲ್ಲ ಪೂಜೆ ಎಲ್ಲ ಆಗಿಂದ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿಂದ ಅವ್ರ ಸೊಸಿ ಸೆರಗಿಗೆ ಒಂದು ಸ್ವಲ್ಪ ದೀಪ ಹತ್ತಿ ಬಿಡ್ತದೆ. ಅದು ಊರ್ಯಾಗ ಚಾಲೂ ಮಾಡ್ತದೆ. ಅವ್ರ ಮನ್ಯಾನ ಮಂದಿಗೆಲ್ಲ ಗಾಬ್ರ ಆಗ್ತದೆ. ಇದೇನು ಅಪಶಕನ ಅಂತಾರ. ಅವಾಗ ಪೂಜ್ಯ ಶಾಂತವೀರಾಚಾರ್ಯ ಹೇಳ್ತಾರ, ಅಪಶಕನ ಅಲ್ಲ, ಇದು ಅಪಶಕನ ಅಲ್ಲ. ಆಕಿ ಮನಿ ಸೌಭಾಗ್ಯ ಅದಾಳ. ಆಕಿ ನಿಮ್ಮ ಸೊಸಿ ನಿಮ್ಮ ಮನಿಗೆ ಇಷ್ಟು ದಿನ ಅಂಟಿದ ಪಾಪ ಕರ್ಮಗಳನ್ನೆಲ್ಲ ಸುಟ್ಟು ಹಾಕಿದ್ಲಕ್ಕಿ ಇನ್ನು ಚಲೋ ಆಗ್ತದ ನೋಡು ಅಂತ ಹೇಳ್ತಾರಂತ. ಅವ್ರು ಹೇಳ್ದಂಗೆ ಆಗ್ತಿರ್ತದ್ನು. ಮನುಷ್ಯನ ಮನಸ್ಸೇ ಎಲ್ಲದಕ್ಕೂ ಮೂಲ ಅನ್ನೋದನ್ನ ಅರ್ತಿರ್ತಾರ. ಬಂದ ಭಕ್ತರಿಗೆಲ್ಲ ಒಂದು ವಿಭೂತಿ ಹಚ್ಚಿ ಮನಸ್ಸಿಗೆ ಸಮಾಧಾನ ಹೇಳಿ ಸಾಂತ್ವನದ ನುಡಿಗಳನ್ನ ಆಡಿ, ಹಂಗೇನಾರೇ ರೋಗ ಇತ್ತಂದ್ರೆ ಅದಕ್ಕೆ ಸೂಕ್ತವಾದ ಔಷಧನ ಕೊಟ್ಟು, ಒಬ್ಬ ತಾಯಿ ಬಿಕ್ಕಳಿಕೆ ಹತ್ಕೊಂಡು ಬಂದ್ಬಿಟ್ಟಿರ್ತಾಳಂತ, ನನಗೆ ಬಿಕ್ಕ ನಿಂದ್ರವಲ್ತ್ರಿ ಅಪ್ಪರ, ನನಗೆ ಬಿಕ್ಕ ನಿಂದ್ರವಲ್ತು, ಯವ್ವ ಡಾಕ್ಟ್ರು ಕೊಟ್ಟಿದ್ದ ಔಷಧ ಕುಡ್ದಿನ್ರಿ, ನನಗೇನೂ ಆಗ್ಲಿಲ್ಲ, ಬಿಕ್ಕ ನಿಂದ್ರವಲ್ತು ಅಂತಾಳಂತ. ನಡಿ ಪ್ರಸಾದ ಮಾಡು ಅಂತ ಹೇಳಿ ಒಂದು ಭಸ್ಮ ತಯಾರು ಮಾಡಿ ಪ್ರಸಾದದಾಗ ಹಾಕಿ ಆಕಿಗೆ ಉಣಿಸಿ ಬಿಕ್ ನಿಂದ್ರಿಸಿ ಮಠದಿಂದ ಕಳಿಸ್ತಾರಂತೆ. ಹಿಂಗೆ ಸಾಕಷ್ಟು ರೋಗಗಳಿಗೆ ಔಷಧಿ ಕೊಡ್ತಿರ್ತಾರಂತೆ ಶಾಂತವೀರಾಚಾರ್ಯರು. ಅಂದ್ರೆ ಅವ್ರು ಅದನ್ನೆಲ್ಲ ಹಿಮಾಲಯದೊಳಗಿದ್ದು ಕಲ್ತ್ಕೊಂಡು ಬಂದು ಭಕ್ತರಿಗೆ ಸೇವೆ ಮಾಡ್ತಿರ್ತಾರ. ತಮ್ಮ ಗುರುಗಳಿಗೆ ಹುಷಾರಿಲ್ಲ ಅಂದಾಗ್ನು ಇವರೇ ಹೋಗಿ ಅವ್ರು ಖುದ್ದು ನಿಂತು ಅವ್ರ ಆರೈಕೆ ಮಾಡಿ ಎಲ್ಲ ಔಷಧಿಗಳನ್ನ ಕೊಟ್ಟು ಅವ್ರು ಗುಣಮುಖರಾದಾಗ ಮತ್ತೆ ಸಿಂದಗಿಗೆ ಬರ್ತಿರ್ತಾರಂತೆ. ಆಮೇಲೆ ಬರ್ಬರ್ತಾ ಸಿಂದಗಿಗೆ ಪೂಜ್ಯರು ಪ್ರತಿ ಮಾನವನಿಗೆ ದೀಪಾವಳಿಗೆ ಬರೋದು, ಭಕ್ತರ ಜೊತೆಗೆ ಇಲ್ಲಿನ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದು, ಅವರ ಅನುವತನುಗಳನ್ನು ಕೇಳೋದು,
ಮಾತಾಡೋದು. ಮತ್ತು ದೀಪಾವಳಿ ಮುಗ್ದಿಂದ ನಾನು ಹೋಗ್ತೀನಿ, ನಾನು ಅಲ್ಲಿ ಕೆಲಸ ಭಾಳ ಅವ. ಗುರುಗಳು ಅಂತಂದ್ರೆ ಬರೀ ಮಾತಾಡೋದ್ರ ಆಗೋದಿಲ್ಲ, ನಮ್ಮ ಕಾರ್ಯದಿಂದ ನಮ್ಮ ಗುರುತ್ವ ನಿರ್ಮಾಣ ಆಗ್ತದೆ. ನಾವು ಬರೀ ಮಾತು ಹೇಳ್ಕೊಂಡು ಕುಂತ್ರೆ ಹೆಂಗೆ ಅಂತ ಹೇಳ್ತಿರ್ತಾರೆ ಅಂತ. ಕೆಲಸ ಮಾಡ್ಬೇಕು ಮನುಷ್ಯ, ಮೊದಲು ಕೆಲಸ ಮಾಡಿದ್ರೆ ಎಲ್ಲ ಆಗ್ತದ ಅನ್ನೋದು ಅವ್ರ ಮನಸ್ಸಿನಾಗ ಇರ್ತದೆ. 1960ರಾಗ ಸಿಂದಗಿ ಒಳಗೆ ಇಲ್ಲಿ ಮಠವನ್ನು ಉದ್ಧಾರ ಮಾಡ್ತಾರ. ಆಮೇಲೆ ಊರಿನ ಮಠದ ಬಾಗಿಲನ್ನ ಸ್ಥಾಪನೆ ಮಾಡ್ತಾರ. ಜನಕ್ಕೆ ಅನುಕೂಲ ಆಗುವಂಗ ಮಠದೊಳಗೆ ಸಮಾರಂಭಗಳು ಮಾಡುವಂಗ ವ್ಯವಸ್ಥೆ ಮಾಡ್ತಾರ. ಬಂದ ಭಕ್ತರ ಜೊತೆ ತಮ್ಮಿಂದ ಆದಷ್ಟು ವ್ಯವಹಾರಗಳನ್ನು ಚರ್ಚಿಸ್ತಿರ್ತಾರ. ಭಕ್ತಿ ಸೇವೆಗಳನ್ನು ಪಡ್ಕೊಂಡು ಉಳ್ಳವರಿಂದ ಪಡ್ಕೊಂಡು ಇಲ್ಲದವರಿಗೆ ಕೊಡ್ತಿರ್ತಾರ. ಮಠದ ಶಾಲೆಗಳಿಗೆ ಉದ್ಧಾರ ಮಾಡಬೇಕು, ಬಂದಂಥ ಮಕ್ಕಳ ಭವಿಷ್ಯ ಒಳ್ಳೆ ರೀತಿ ರೂಪಿಸ್ಬೇಕು, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಹಾತೊರಿತಿರ್ತಾರೆ. ಯಾರಿಗಾರೆ ಏನಾರೇ ಮಾತು ಕೊಟ್ಟಿದ್ರು ಅಂತಂದ್ರ ಶಾಂತವೀರ ಅಜ್ಜಾರು ತಪ್ಪದಂಗ ಹೋಗಿ ನಡೆಸ್ಕೊಟ್ಟು ಬರ್ತಿದ್ರಂತ. ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರು ಅವ್ರು ಒಂದು ದಿನಾನು ಅವ್ರ ನುಡಿ ತಪ್ಪಿಲ್ಲಂತ, ನಡೆ ತಪ್ಪಿಲ್ಲಂತ. ನಡೆ ನುಡಿ ಒಂದಾದ್ರೆ ಮುಗೀತು, ಅವರೇ ಶಿವಭಕ್ತರು, ಅವರೇ ಶರಣರಲ್ಲ. ಅಷ್ಟೇ ಗುರುಗಳು ಎಲ್ಲ ಮಕ್ಕಳ ಜೊತೆ ಬಹಳ ಹಾಸ್ಯ ಪ್ರವೃತ್ತಿಯಿಂದ ಬೆರೀತಿದ್ರಂತ. ಎಲ್ಲರೇ 4 ಮಕ್ಕಳಿದ್ದು ಅಂದ್ರೆ ಅವಕ್ಕೆ ಕರ್ಕೊಂಡು ಕುಂತು ವಚನಗಳನ್ನು ಹಾಡ್ಸೋದು. ಒಂದು ವಚನ ಹೇಳಿದ್ರಂದ್ರೆ ಅವ್ರಿಗೆ ಸಕ್ರಿ ಕೊಡೋದು, ಉತ್ತತ್ತಿ ಕೊಡೋದು. ಆಮೇಲೆ ಅವ್ರ ತಲೆ ಸವರಿ ಅವ್ರ ಒಳಗೆ ಏನು ಟ್ಯಾಲೆಂಟ್ ಅದ ಅದನ್ನು ಹೊರಗೆ ತೆಗಿಯೋದು, ಅವ್ರಿಗೆ ಪ್ರಶ್ನೆ ಕೇಳೋದು. ನಿಮ್ಮ ಮನ್ಯಾಗ ಒಂದು ಹುಂಜ ಅದ, ಅದು ದಿನ 4 ಕೋಳಿ 4 ತತ್ತಿ ಇಡ್ತದ. ಆ ಹುಂಜ 8 ದಿನಕ್ಕೆ 8 ತತ್ತಿ ಇಡ್ತದ ಅಂದ್ರೆ ಯಾವ ಒಬ್ಬ 32 ಅಂದ್ರೆ ನೋಡಿ ನಿಮ್ಮ ಮಗ ಹುಂಜಕ್ಕೆ ತತ್ತಿ ಇಡ್ತದ ಅಂತ ಹೇಳ್ತಾನೆ. ನೋಡ್ರಿ ಏನು ಶಾಣೆ, ಹುಂಜ ತತ್ತಿ ಇಡು, ಹುಂಜ ಇದ್ದಂಗೆ ಅವ ಸಿಂದಿಗ್ಯಾಗ ಅಂತ ಅಂತಿದ್ರಂತ. ಆಮೇಲೆ ಮಕ್ಕಳು ಮುಂಜಾನೆ ಹೇಳಿಲ್ಲ ಅಂದ್ರೆ ಶಾಲೆ ಒಳಗೇನು ನೋಡ್ರಿ ಓ ಪಾಪ ಹಾಸಿಗೆ ಅಳ್ಳಾಕತ್ತದ, ವಜ್ಜಾಗ್ಯಾರ ಇವರು, ನನಗೆ ತಡ್ಕೊಳ್ಳೋದಾಗಲ್ಲ, ತ್ರಾಸ ಆತ, ಹಾಸಿಗೆ ಅಳ್ಳಾಕತ್ತದ, ಪಾಪದ ಗಪ್ ಮಾಡಿ ಹೇಳ್ರಿ, ಹಾಸಿಗೆ ರಮ್ಮಸ್ರಿ ಅಂತಿದ್ರಂತ. ಅಂದ್ರೆ ಅವ್ರ ಬುದ್ಧಿ ಹೇಳು ಪರಿನೂ ಎಷ್ಟು ಸೊಗಸಾಗಿತ್ತು. ಆಮೇಲೆ ಒಂದು ಆಸ್ಪತ್ರೆ ಉದ್ಘಾಟನೆ ಇರ್ತದಂತ. ಅವಾಗ ಶಾಂತವೀರ ಅಜ್ಜಾರಿಗೆ ಕರೆಸಿರ್ತಾರ, ಇವರು ಸಾನ್ನಿಧ್ಯ ವಹಿಸಿರ್ತಾರ. ಭಾಷಣ ಕೊನೆಗೆ ಇರ್ತದ ಆಶೀರ್ವಚನ. ಮಧ್ಯಾಹ್ನ 1 ಮ್ಯಾಲ ಆಗಿರ್ತದ ಟೈಮ್. ಭಕ್ತರಿಗೆಲ್ಲ ಹೊಟ್ಟೆ ಹಸ್ದಿರ್ತದ. ಅಜ್ಜಾರು ಮಾತಾಡ್ಲಿಕ್ಕೆ ನಿಂದಿರ್ತಾರಂತ. ನನಗಂತರೂ ಮಾತಾಡೋದಾಗಲ್ಲ, ನೀವು ಕೇಳ್ತಿದ್ರೆ ಕೇಳ್ಬೋದು, ನಾನು ಹೊಟ್ಟೆ ಹಸ್ದದ. ಈಗ ಆಶೀರ್ವಚನ ಕೊನೆಗೆ ಹಾಕ್ಯಾರ ಅಂದ್ರೆ 1-2 ಮಾತು ಹೇಳಿ ಮುಗಿಸ್ತೀನಿ ಅಂತ ಹೇಳಿ ಡಾಕ್ಟರ್ಸಿಗೆಲ್ಲ ಹೇಳಾಕತ್ರಂತ. ಒಬ್ಬ ಡಾಕ್ಟರ್ ಬಳಿ ಒಬ್ಬ ಪೇಷಂಟ್ ಬರ್ತಾನ, ಅವನಿಗೆ ಭಾಳ ತ್ರಾಸ ಆಗಿರ್ತದ. ಆ ರೋಗಿಗೆ ಡಾಕ್ಟ್ರು ಒಂದು ಔಷಧ ಕೊಡ್ತಾರ, ದಿನ ಒಂದು ಹಣ್ಣು ತಿನ್ನು ಅಂತ ಹೇಳಿ ಕಳಿಸ್ತಾರ. 8 ದಿನ ಬಿಟ್ಟು ಆ ರೋಗಿ ಬರ್ತಾನ. ಮೊದಲು ರೋಗ ಹೆಂಗಿತ್ತಲ್ಲ ಅದ್ರಕಿನ್ನ ಹೆಚ್ಚಾಗಿತ್ತಂತ ರೋಗ ಅವನಿಗೆ. ಹಿಂಗ್ಯಾಕಾಯ್ತು ಅಂತ ಡಾಕ್ಟರ್ ಕೇಳ್ತಾರತ್ತ. ಇಲ್ಲ, ನಾ ದಿನ ಔಷಧ ಕುಡ್ದೀನಿ, ದಿನ ಹಣ್ಣು ತಿಂದೀನಿ ಅಂತನತ್ತ. ಯಾವ ಹಣ್ಣು ತಿಂದಿ ಅಂತ ಡಾಕ್ಟರ್ ಕೇಳ್ತಾರಂತ. ನಾ ಹುಣಸೆ ಹಣ್ಣು ತಿಂದೀನ್ರಿ ಅಂತಾನಂತ ರೋಗಿ. ಡಾಕ್ಟರ್ ಎಲ್ಲರೂ ನಕ್ಕು. ಅಂದ್ರೆ ಗುರುಗಳು ತಾವೆಲ್ಲಿರ್ತಾರ ಅಲ್ಲೆಲ್ಲ ವಾತಾವರಣವನ್ನು ತಿಳಿಯಾಗ್ಸೋದು, ಖುಷಿಯಿಂದ ಇಡ್ಸೋದು, ಬಂದು ಭಕ್ತರಿಗೆಲ್ಲ ನಗಿಸಿ ಕಳಿಸೋದು, ಅವ್ರ ನೋವನ್ನೆಲ್ಲ ಮರೆಸಿ ಕಳಿಸೋದು. ಇಂಥ ಚಾಣಾಕ್ಷತನೆ, ಅಂಥ ಮಾನವೀಯತೆ, ಅಂಥ ಭ್ರಾತೃತ್ವ ಭಾವ, ಅಂಥ ಸಹೋದರತ್ವ, ಅಂಥ ಮಮತೆ, ಅಂಥ ವಾತ್ಸಲ್ಯ ಪೂಜ್ಯ ಶ್ರೀ ಶಾಂತವೀರ ಅಜ್ಜಾರೊಳಗಿತ್ತು ಅಂತ ಅವ್ರ ಜೊತೆ ಇದ್ದಂಥ ಬಳಗ ಎಲ್ಲ ಬರೀತಾರೆ. ಇನ್ನು ಅವ್ರ ಮುದ್ದಿನ ಮರಿ ಸಿದ್ದರಾಮೇಶ್ವರರು, ಸಿದ್ದರಾಮ ದೇವರು. ಅವರು 1962ರಾಗೆ ಇವರು ಡಿಸೈಡ್ ಮಾಡಿರ್ತಾರೆ ಸಿಂದಗಿ ಪಟ್ಟಕ್ಕೆ ಕಟ್ಟಬೇಕು ಅಂತ ಹೇಳಿ. ಅವರಿಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿರ್ತಾರ, ಅವರಿಂದ ಭಾಷಣ ಮಾಡಿಸ್ತಿರ್ತಾರ. ಸಿದ್ದರಾಮ ದೇವ್ರ ಮಾತುಗಳು ಅಂತಂದ್ರೆ ಜಗತ್ತೆಲ್ಲ ಕುಂತು ಕೇಳ್ತಿರ್ತದಂತ. ಅವ್ರು ಸಿಂದಗಿಗೆ ಬಂದ್ರು ಅಂತಂದ್ರೆ ದಿನ ಪ್ರವಚನ ಹಚ್ಚುತ್ತಿದ್ರಂತ ಪೂಜರು. ಸಿದ್ದರಾಮ ದೇವ್ರು ಬಂದಾರ, ಪ್ರವಚನ ಹೇಳ್ತಾರ ಅಂತ ಹೇಳಿ ಭಕ್ತರಿಗೆಲ್ಲ ಕರೆಸಿ ದಿನ ಅನ್ನದಾಸೋಹ ಇಟ್ಟು ಸಿದ್ದರಾಮ ದೇವರು ಬಸವಣ್ಣನವ್ರ ಬಗ್ಗೆ, ಕಲ್ಯಾಣದ ಬಗ್ಗೆ, ಶರಣರ ಬಗ್ಗೆ 1 ವರ್ಷ ಅಂತರೂ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯನ್ನ ಹೇಳಿದ್ರ ಜನ ಜಾತ್ರೆ ರೀತಿ ಬಂದು ಸೇರಿ ಕೇಳ್ತಿದ್ರಂತ. ಅಷ್ಟು ವಾಕ್ಚಾತುರ್ಯತೆ ಸಿದ್ದರಾಮ ದೇವರಿಗಿತ್ತಂತ. ಅವ್ರ ಮಾತುಗಳನ್ನು ಕೇಳೋದು, ಅವ್ರ ಪಾಂಡಿತ್ಯ, ಅವರ ವಿಚಾರಧಾರೆಗಳು, ಅವ್ರ ಸಮಾಜ ಧಾರ್ಮಿಕ ಉದ್ಧಾರ ಮಾಡೋದು, ಅವ್ರ ಕಾರ್ಯ, ಅವ್ರ ಚಟುವಟಿಕೆಗಳು, ಅವರ ಮನಸ್ಥಿತಿ ಎಲ್ಲವನ್ನ ಕಂಡಂಥ ಪೂಜ್ಯರಿಗೆ ಒಳಗೊಳಗೆ ಹೆಮ್ಮೆ ಆಗ್ತಿತ್ತಂತ. ಆದರೆ ಏನು ಮಾಡೋದು, ತಾವೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅನ್ನೋ ಹಂಗೆ 1974ರಾಗ
ಸಿದ್ದರಾಮ ದೇವರು ಇನ್ನ ಕರ್ನಾಟಕ ಯೂನಿವರ್ಸಿಟಿನ ಕಲಿತಿರ್ಬೇಕಾದ್ರೇ ಗದಗ ಮಠದವ್ರು, ತೋಂಟದಾರ್ಯ ಮಠದವರು ಹೋಗಿ ಸಿದ್ದರಾಮ ದೇವರನ್ನ ಇವರೇ ನಮ್ಮ ಮುಂದಿನ ಜಗದ್ಗುರುಗಳು ಅಂತ ನಿರ್ಧಾರ ಮಾಡಿ ತಮ್ಮ ಮಠದ ಆಸ್ತಿಯನ್ನೆಲ್ಲ ಸಿದ್ದರಾಮ ದೇವರ ಹೆಸರಿಗೆ ಬರೆದು ಬಿಟ್ಟಿರ್ತಾರೆ. ಇದನ್ನ ಕೇಳಿದಂತ ಸಿಂದಗಿ ಶಾಂತವೀರ ಅಜ್ಜಾರಿಗೆ ಭಾಳ ತ್ರಾಸ ಆಗ್ತದ. ನಾ ಬೆಳೆಸಿದ ಕೂಸ ನನ್ನ ಕೈ ಬಿಟ್ಟು ಹೋದ್ರ ಹೆಂಗ, ಕರುವನ್ನು ಕಳ್ಕೊಂಡಂತ ಆಕಳಿಗೆ ಆಗುವಂತ ನೋವು ಇವ್ರಿಗೆ ಆಗ್ತದ, ಮಗುವನ್ನ ಕಳ್ಕೊಂಡಂತ ತಾಯಿಗೆ ಆದಂತ ನೋವು ಇವ್ರಿಗೆ ಆಗ್ತದ. ಆ ನೋವುಗಳನ್ನ ಪದಗಳೊಳಗೆ ಹೇಳಿಕ್ ಸಾಧ್ಯನೇ ಇಲ್ಲ. ಸಿದ್ದರಾಮ ದೇವರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಕಡಿಕ ಪೂಜ್ಯರು 3000 ಮಠದ ಸ್ವಾಮಿಗಳು ಆಮೇಲೆ ಎಲ್ಲ ಪೂಜ್ಯರು ಒತ್ತಾಯ ಮಾಡಿ ನಮ್ಮ ಶಾಂತವೀರ ಅಜ್ಜಾರಿಗೆ ಮನ್ಸು ಒಪ್ಪಿಸಿ, ಮನ್ಸಿಲ್ಲ ಅಂದ್ರೂ ಒಪ್ಪಿಸಿ ಸಿದ್ದರಾಮ ದೇವರನ್ನ ಗದಗ್ನ ತೋಂಟದಾರ್ಯ ಮಠದ ಜಗದ್ಗುರುಗಳಾಗಿ ಸಿದ್ಧಲಿಂಗೇಶ್ವರರಾಗಿ ಪೀಠಕ್ಕೆ ಕಟ್ತಾರೆ. ನಮ್ಮ ಸಿಂದಗಿ ಅಜ್ಜಾರಿಗೆ ಭಾಳ ತ್ರಾಸ ಆಗಿರ್ತದ. ಆದ್ರೂ ಏನ್ ಮಾಡಕ್ಕಾಗಲ್ಲ. ಮಗ ದೊಡ್ಡ ಪೀಠ ಒಂದರ ಜಗದ್ಗುರು ಆಗ್ಯಾನ ಅನ್ನೋ ಸಮಾಧಾನ ಮಾಡ್ಕೊಳ್ಬೇಕು. ಅವರಿಗೂ ಸಿಂದಗಿಗಿನ ಅಲ್ಲಿದ್ರ ನನ್ನಿಂದ ಹೆಚ್ಚು ಕಾರ್ಯ ಕೆಲಸಗಳು ಆಗ್ತಾವ, ಇನ್ನೂ ಸಮಾಜ ಸೇವೆ ಹೆಚ್ಚಿನ ರೀತಿಯೊಳಗೆ ನಾ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನೋ ಕಾರಣಕ್ಕೆ ಅವರು ಆ ಪೀಠಕ್ಕೆ ಒಪ್ಕೊಂಡಿದ್ದಿರ್ಬೋದು. ಅವತ್ತಿನ ಸಮಾರಂಭಕ್ಕೆ ಹೋಗ್ತಾರಂತ ಶಾಂತವೀರ ಅಜ್ಜಾರು. ಸಿಂದಗಿಗೆ ಪಟ್ಟಕ್ಕೆ ಕಟ್ಟದಾಗ ಗುರುಗಳ ಕೊಳ್ಳಾಗ ಹಾಕ್ಬೇಕು ಅಂತ ಹೇಳಿ ಒಂದು ರುದ್ರಾಕ್ಷಿ ಸರ ಮಾಡ್ಸಿರ್ತಾರಂತ ಬಂಗಾರದ್ದು. ಭಾಳ ಕಷ್ಟಪಟ್ಟು ಅದನ್ನು ಒಯ್ದು ಹಾಕಿದ್ರೆ ಅವರು ನಹಿವಾಗಿ ತಿರಸ್ಕಾರ ಮಾಡ್ತಾರೆ. ಅಳು ಬಂದ್ಬಿಡ್ತದಂತ ಶಾಂತವೀರ ಅಜ್ಜಾರಿಗೆ. ಒಳಗೆ ಬಂದು ಸಣ್ಣ ಕೂಸಿನ ಗತ್ಲೆ ಆಳ್ತಾರಂತ. ಇದನ್ನ ನೋಡಿದ ಪೂಜ್ಯರು ಹೇಳ್ತಾರೆ. ಆಮೇಲೆ ಬಂಗಾರ ಎಲ್ಲ ತೆಗೆದು ಖಾಲಿ ರುದ್ರಾಕ್ಷಿ ಸರ ಹಾಕಿದಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಿದ್ಧಲಿಂಗ ದೇವರು, ಸಿದ್ದರಾಮೇಶ್ವರರು ಹಾಕೋತಾರೆ. ಅದನ್ನ ತಮ್ಮ ಗುರುಗಳ ನೆನಪಿಗೆ ಅವರು ಕೊನೆ ಉಸಿರಿರು ತನಕನೂ ಹಾಕೊಂಡಿದ್ರ. ಅಷ್ಟು ಅವರು ವ್ಯಾಮೋಹರಹಿತವಾಗಿ ಸಮಾಜಕ್ಕೆ ಸರ್ವಸ್ವ ಅನ್ನೋ ರೀತಿ ತಮ್ಮ ಬದುಕನ್ನ ರೂಪಿಸ್ಕೊಂಡಂತ ತೋಂಟದ ಸಿದ್ಧಲಿಂಗ ಮಹಾಯತಿಗಳು. ನಮ್ಮ ಸಿಂದಗಿಯ ಕೊಡುಗೆ ಅನ್ನೋದು ಸಿಂದಗಿ ಯಾವತ್ತೂ ಮರೆಯಲ್ಲ. ಇವತ್ತಿಗೂ ಗದಗ್ನಾಗ ನಾವು ಸಿಂದಗಿಯವರು ಅಂತಂದ್ರೆ ಅವ್ರು ಅಷ್ಟೇ ಪೂಜ್ಯ ಭಾವದಿಂದ ಕಾಣ್ತಾರೆ. ಸಿಂದಗಿಯ ಜನಕ, ಸಿಂದಗಿಯ ಭಕ್ತರಿಗೆ ಸಿಂದಗಿ ಮಠ ಅಂತ ಹೇಳಿನೇ ಎಲ್ಲ ಕಡೆ ಪ್ರಸಿದ್ಧ ಅದಾವ. ನಮ್ಮ ಶಾಂತವೀರ ಅಜ್ಜಾರೇ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಲಿಂಗ ದೀಕ್ಷೆಯನ್ನ ಕೊಟ್ಟಿದ್ದು, ಅವರಿಗೆ ಲಿಂಗ ದೀಕ್ಷೆ ಕೊಟ್ಟು ಆಶೀರ್ವಾದವನ್ನ ನೀಡಿದ್ದು. ಶಾಂತವೀರ ಅಜ್ಜಾರ ಸಾಧನೆಗಳ ಸಂಖ್ಯೆ ಹೇಳ್ಕೊಂತ ಹೋದ್ರೆ ಮುಗಿಯುವುದಿಲ್ಲ, ಅಷ್ಟು ಅದಾವ. ಆದ್ರೂ ತಾವು ಬಹಳ ಮಮಕಾರದಿಂದ ಬೆಳೆಸಿದಂಥ ಆಸೆಯ ಕೂಸು ಇನ್ನೊಬ್ಬರ ಪಾಲಾಯಿತು. ಪಟ್ಟಾಧಿಕಾರಿ ಆಗ್ಬೇಕಾದವರು ಜಗದ್ಗುರುಗಳಾದ್ರು. ಮುಂದೊಂದು 2-3 ವರ್ಷದೊಳಗೆ ಅವ್ರ ಕಾರ್ಯ ತತ್ಪರತೆಯನ್ನ ಕಂಡು ನಮ್ಮ ಶಾಂತವೀರ ಅಜ್ಜಾರಿಗೂ ಖುಷಿ ಆಗ್ತದ. ಆತ ಅಲ್ಲಿದ್ದಿದ್ದೆ ಚಲೋ ಆಯ್ತು ಅಂತ ಮನ್ಸಿಗೆ ಅನಿಸ್ತದ. ಅವರಿಗೆ ಯಾವಾಗ್ಲೂ ಬೆನ್ನೆಲುಬಾಗಿ ನಿಂತು ಸಲಹೆ ಸೂಚನೆಗಳನ್ನ ಕೊಡ್ತಿರ್ತಾರ. 1980ರಾಗ ಭಾಳ ಆರಾಮ್ ತಪ್ತದ. ಹುಬ್ಬಳ್ಳಿ ಒಳಗೆ ಅಡ್ಮಿಟ್ ಆಗಿರ್ತಾರ. ಗದಗದಿಂದ ಸ್ವಾಮಿಗಳು ಹೋಗಿ ನೋಡ್ತಿರ್ತಾರ. ದಿನನಿತ್ಯ ಅವ್ರ ಆರೈಕೆ ಮಾಡ್ತಿರ್ತಾರ. ಆದರೂ ಅವತ್ತಿನ ದಿನ 1980 ಫೆಬ್ರವರಿ 16 ಶಿವರಾತ್ರಿ, ಖಗ್ರಾಸ ಸೂರ್ಯಗ್ರಹಣ ಬೆಳಕನ್ನೇ ಕತ್ತಲು ನುಂಗಿ ಹಾಕಿತ್ತು. ಅವತ್ತಿನ ದಿನ ಮುಂಜಾನೆ ನಮ್ಮ ಸಿಂದಗಿಯ ಶಾಂತವೀರ ಅಜ್ಜಾರು ಶಿವನಲ್ಲಿ ಶಾಂತರಾಗಿ ಲೀನರಾಗಿ ಹೋಗ್ತಾರೆ. ಲಿಂಗದಲ್ಲಿ ಲಿಂಗವಾಗ್ತಾರ, ಜ್ಯೋತಿಯೊಳಗ ಜ್ಯೋತಿ ಆಗ್ತಾರ. ಇಡೀ ಭಕ್ತ ಸಮೂಹವನ್ನೇ ಬಡತನದೊಳಗ ತೇಲಿಸ್ತಾರೆ. ಭಕ್ತರೆಲ್ಲ ಕಂಬನಿಗರಿತಾರ. ಇದಕ್ಕೆ ಗದಗ್ನ ತೋಂಟದ ಸಿದ್ಧಲಿಂಗ ಜಗದ್ಗುರುಗಳು ಸಾಕ್ಷಿ ಆಗಿರ್ತಾರ. ಅವಾಗ ಅವ್ರಿಗೆ ಬಿಕ್ಕಿ ಅಳಬೇಕು ಅನಿಸ್ತದಂತ, ಆದರೂ ಅಳುವುದಿಲ್ಲ. ಅವರ ಅಂತ್ಯಕ್ರಿಯೆ ನಡೆದಾಗ ಅಳು ತಡ್ಕೊಳಿಕ್ಕೆ ಆಗೋದಿಲ್ಲ, ಉಕ್ಕಿ ಬರ್ತದ ನೋವು. ಭಕ್ತ ಸಮುದಾಯದ ಕಣ್ಣೊಳಗ ನೀರುಗಳು ಹರಿತಿರ್ತಾವ, ಕಣ್ಣಾಲಿಗಳೆಲ್ಲ ಒದ್ದೆ ಆಗಿರ್ತಾವ. ನಮ್ಮ ಸಿಂದಗಿಯ ಶಾಂತವೀರರು ಶಾಂತರಾಗ್ತಾರ, ಲಿಂಗದೊಳಗ ಲೀನರಾಗ್ತಾರ, ಭಕ್ತರನ್ನ ಬರಡಾಗಿಸ್ತಾರೆ. ಹಿಂಗೆ ತಮ್ಮ ಆಶೀರ್ವಾದವನ್ನ ಸದಾ ಸಿಂದಗಿ ಮೇಲೆ ಇಡ್ತಾರೆ. ಸಿಂದಗಿಯ ಪಟ್ಟದೇವರು ಸುಮ್ಮನೆ ಬೆಳೆದದ್ದಲ್ಲ,
ಇನ್ನು ಮುಂದಿನವರಿಗೆ ಬಡತನ ಅಂದ್ರೆ ಏನು ಅಂತ ಒಂಚೂರೂ ಬಡತನ ಉಳಿಸ್ಲಾರ್ದಷ್ಟು ಎಲ್ಲ ಬಡತನವನ್ನು ತಾವೇ ಅನುಭವಿಸಿ ಬಂದವರು. ಸಾಕಷ್ಟು ಜನರನ್ನ ಉದ್ಧಾರ ಮಾಡಿ ಅವರಿಗೆ ಒಂದು ಬದುಕನ್ನ ಕೊಟ್ಟು ತಾವು ಮಾತ್ರ ಬೆಂದು ನಿಂತವರು. ಬತ್ತಿ ಹಂಗ ತಮಗ್ ತಾವೇ ಸುಟ್ಕೊಂಡು ಜಗತ್ತಿಗೆ ಬೆಳಕಾದವರು. ಶಾಂತವೀರಾಚಾರು ಯಾವತ್ತಿಗೂ ಯಾರಿಂದಲೂ ಏನನ್ನೂ ಅಪೇಕ್ಷೆ ಮಾಡದ ಶಾಂತ ಸ್ವಭಾವದ ಮೌನ ತಪಸ್ವಿಗಳು. ಅವರು ಯಾವತ್ತಿಗೂ ಏನನ್ನೂ ಅಪೇಕ್ಷಿಸ್ಲಿಲ್ಲ. ಒಂದು ಹೊಸ ಬಟ್ಟೆ ಬೇಕು ಅನ್ನಿಸ್ಲಿಲ್ಲ ಅವರಿಗೆ. ನಾ ಅದನ್ನ ಹಾಕೋಬೇಕು, ಏನು ಆಸೆಗಳಿರ್ಲಿಲ್ಲ. ನನ್ನ ಮಟ್ಟಕ್ಕೆ ಒಟ್ಟುಗಳು ಬರಬೇಕು, ಅವರಿಗೆ ವಿದ್ಯಾದಾನ ಮಾಡಬೇಕು, ಪಾಠಶಾಲೆಗಳನ್ನ ತರಿಬೇಕು, ಅಲ್ಲಿ ನಿತ್ಯ ದಾಸೋಹ ನಡಿಬೇಕು, ಗೋಶಾಲೆಗಳನ್ನ ಆರಂಭಿಸ್ಬೇಕು, ಸಮಾಜಕ್ಕೆ ಏನ್ ಬೇಕು ಅದನ್ನ ನಾನು ಮಾಡಬೇಕು ಅನ್ನೋ ಯೋಚನೆಗಳಿತ್ತೇ ಹೊರತು ಅದಕ್ಕೆ ತಕ್ಕಂತ ಯೋಜನೆಗಳನ್ನೂ ಮಾಡಿ ಅವುಗಳನ್ನ ಕಾರ್ಯರೂಪಕ್ಕೆ ತರ್ತಿದ್ರು. ಆದ್ರೆ ತಮ್ಮ ಬಗ್ಗೆ ತಾವು ಒಂದಿನೂ ಯೋಚಿಸ್ಲಿಲ್ಲ. ತಮ್ಮ ಆರೋಗ್ಯದತ್ತ ತಾವು ಗಮನ ಹರಿಸ್ಲಿಲ್ಲ. ತಮ್ಮ ಆರೋಗ್ಯ ಹಾಳಾಯ್ತು. ಎಲ್ಲವನ್ನ ನೆನೆದು ಭಕ್ತರಿಗೆ ಯಾವತ್ತೂ ಒಳ್ಳೆಯದನ್ನೇ ಮಾಡು ಶಿವ ಅಂತ ಹೇಳಿ ಶಾಂತವೀರರು ಶಿವನಲ್ಲಿ ಶಾಂತರಾಗಿ ಹೋಗ್ತಾರೆ. ಇವತ್ತಿಗೂ ನಮ್ಮನ್ನೆಲ್ಲ ಹರಿಸ್ತಾರ. ಸಿಂದಗಿ ಮ್ಯಾಲ ಅವ್ರ ಕೃಪೆ ಸಾಕಷ್ಟದ ಅನ್ನೋ ನಂಬಿಕೆ ಮ್ಯಾಲ ಸಿಂದಗಿಯ ಮಠದ ಭಕ್ತರು ಅವರನ್ನ ಇವತ್ತಿಗೂ ಸ್ಮರಿಸ್ತಾರ, ನೆನೆಸ್ತಾರ. ಅವರಂತೆ ಈಗ ಸದ್ಯಕ್ಕಿರುವಂತ ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿಗಳು ಕೂಡ ಅತ್ಯಂತ ನಿಸ್ವಾರ್ಥವಾಗಿ ಭಕ್ತರ ಸೇವೆಯನ್ನ ಮಾಡ್ತಾರ. ಗುರುಗಳಿಗೆ ತಕ್ಕ ಶಿಷ್ಯರಾಗಿ ನಿಂತಾರ. ಸಿಂದಗಿ ಭಕ್ತರಿಗೆ ಯಾವತ್ತೂ ಬರ ಅನ್ನೋದಿಲ್ಲ. ಭಕ್ತರ ಭವನೆಗಳು ಯಾವತ್ತೂ ಮಠಾಧೀಶರು ಗುರುಗಳು ಕೇಳ್ತಾರ. ಅವು ನೋವುಗಳಿಗೆ ಸ್ಪಂದಿಸ್ತಾರ. ಅವರ ನಲಿವುಗಳೊಳಗ ತಾವು ಭಾಗಿಯಾಗ್ತಾರ. ತಮ್ಮಿಂದ ಆದಂಥ ಸಾಂತ್ವನದ ನುಡಿಗಳನ್ನ ಹೇಳ್ತಾರ. ಭಕ್ತರ ಬಾಳಿನ ಬೆಳಕಾಗಿ ನಿಂತಾರ. ಇಂಥ ಗುರುಗಳನ್ನ ಪಡೆದಂತ ಸಿಂದಗಿ ನಿಜಕ್ಕೂ ಧನ್ಯ ಅಂತ ನನಗನ್ನಿಸ್ತದ. ಈ ಎಲ್ಲ ಮಾತುಗಳನ್ನ ಸದ್ಯದ ಪೂಜ್ಯ ಶ್ರೀ ಶಿವಾನಂದ ಶಿವಾಚಾರ್ಯರ ಪಾದಗಳಿಗೆ ಅರ್ಪಿಸ್ತೀನಿ. ಈ ಎಲ್ಲ ವಿಷಯ ನನಗೆ ಸಿಕ್ಕಿದ್ದು ಸಿಂದಗಿಯ ಪಟ್ಟಾಧ್ಯಕ್ಷರು ಅನ್ನುವಂಥ ಗ್ರಂಥದಿಂದ. ಇದ್ರೊಳಗ ಸಾಕಷ್ಟು ಜನ ಗುರುಗಳನ್ನ ಕಣ್ತುಂಬಿಕೊಂಡವರು, ಗುರುಗಳ ಭಕ್ತರು ತಮಗಾದ ಅನುಭವಗಳನ್ನ ಬರ್ದಾರ. ತಮ್ಮ ಗುರುಗಳ ಒಡನಾಟವನ್ನ ಬರ್ದಾರ. ದೊಡ್ಡ ದೊಡ್ಡ ಪೀಠದ ಗುರುಗಳೂ ಬರ್ದಾರ. ಅಷ್ಟೇ ಯಾಕ ಪೂಜ್ಯ ಶ್ರೀ ಅವರಿಂದ ರೂಪಿಸಲ್ಪಟ್ಟಂತ ಅಪರೂಪದ ಮಣಿ ಸಮಾಜದ ಒಂದು ಅನರ್ಘ್ಯ ರತ್ನ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಬರ್ದಾರ. ಜಗದ್ಗುರುಗಳು ಅವರು ಸಣ್ಣವರಿದ್ದಾಗ ಬರೆದ ಪತ್ರಗಳು, ಅವ್ರು ಬೆಳೆದಿಂದ 10ನೇತೆ ಇದ್ದಾಗ ಬರೆದ ಪತ್ರ, ಅವ್ರ ಮುಂದೆ ಜಗದ್ಗುರುಗಳಾದ್ಮೇಲೆ ಬರೆದಂತ ಪತ್ರ ಎಲ್ಲವನ್ನು ಓದಿದಾಗ ಯಪ್ಪ ನಮ್ಮ ಪೂಜ್ಯರ ಬದುಕು ಹೆಂಗಿತ್ತಲ್ಲ, ಅವರು ನಮಗಾಗಿ ಭಕ್ತರಿಗಾಗಿ ಏನೆಲ್ಲ ಮಾಡಿಬಿಟ್ರಲ್ಲ, ಭಕ್ತಾನುರಾಗಿ ಇವರು ಪೂಜ್ಯ ಶ್ರೀ ಪಟ್ಟದ್ದೇವರು ನಮ್ಮ ಸಿಂದಗಿಯ ಪರಮ ಪೂಜ್ಯ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ಅಂತ ಅನ್ನಿಸ್ತದೆ. ಇದಾಗಿತ್ತು ಭಕ್ತಾನುರಾಗಿ ಸಿಂದಗಿಯ ಪಟ್ಟದ್ದೇವರ ಕತೆ ಅಲ್ಲ, ಅವರ ಬದುಕಿನ ನಿಜವಾದ ಕತೆ, ವ್ಯಥೆ. ಅದು ಬದುಕಿನ ಬುತ್ತಿ ಬಿಚ್ಚಿಟ್ಟಾಗ ನಾನು ಉಂಡಂತ ಸವಿ ಇದು. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಂತ ಸರ್ವರಿಗೂ ಶರಣು ಶರಣಾರ್ಥಿ.